ಅವನನ್ನ ನಾನು ಬಿಡುದಿಲ್ಲ. ಅವನಿಂದ ನನ್ ಬಾಳ್ ಹಾಳಾಗಿದೆ. ಅದಾದ್ರೂ ಎಂತ? ಯಾರವನು? ಎಲ್ಲಿ? ಯಾವಾಗ? ಸ್ಕ್ರೀನ್ ಮೇಲೆ ನೋಡಿದಾಗ ಓ ಮೇ ಬಿ ಇವ್ರಿಗೆ ತುಂಬಾ ಆಟಿಟ್ಯೂಡ್ ಇರ್ಬೋದೇನೋ, ಇವ್ರು ಮೇ ಬಿ ಮಾತಾಡ್ಸಲ್ವೇನೋ ಅನ್ನೋ ತರ ಫೀಲಿಂಗ್ ಬಂದ್ರು. ಸ್ಕ್ರೀನ್ ಮೇಲೆ ಒಂದು ಫ್ಯಾಮಿಲಿ ಆಗಿದ್ರೆ ಆಫ್ ಸ್ಕ್ರೀನ್ ಆಕ್ಚುಲಿ ಒಂದು ಫ್ಯಾಮಿಲಿ ಆಗಿದ್ವಿ ಅಲ್ಲಿ. ಇಲ್ಲಿ ಯಾವುದು ನಾವು ಇಷ್ಟರವರೆಗೆ ಬಿಟ್ಟ ಕಂಟೆಂಟ್ ಸರ್ ಹಿಂಗಿದೆ ಹಂಗಿದೆ ಇಲ್ಲ. ನಮ್ದು ಏನಿತ್ತು ಟೈಟ್ ಶೆಡ್ಯೂಲ್ ಅಂತ ಏನಿರ್ಬೇಕಾದ್ರೆ ನಮಗೆ ಎವ್ರಿ ಡೇ ವಿ ರೋಲ್ಡ್ 7 ಗಂಟೆ 5 ನಿಮಿಷದೊಳಗಡೆ ಫಸ್ಟ್ ಟೇಕ್ ತೆಗಿಲೇಬೇಕು ಸರ್. ಇದು ಆವಾಗ ನಾವು ಒಂದಷ್ಟು ಪ್ರೆಷರ್ ಕೊಟ್ಟಿದ್ದೀವಿ. ನನಗೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರು, ಸಂತೋಷ್ ಒಂದು 25 ಲಕ್ಷ ಪ್ರಮೋಷನ್ಗೆ ಇಡಿ, ಒಂದು ರಿಲೀಸ್ ದಿನ ಒಂದು 5 ಲಕ್ಷ ಇಟ್ಬಿಡಿ ಅಂತಂದರು. ನಂಗೆ ಆಶ್ಚರ್ಯ ಆಯಿತು. ಮೇಡಮ್, ನೀವು ಬರೆಯುವಾಗ ನಿಮ್ಮ ಕಣ್ಣೆದುರು ಪಾತ್ರಗಳು ಓಡಾಡ್ತಾ ಇದ್ವಲ್ಲ, ಈ ಪಾತ್ರಗಳು ಹೀಗೆ, ಇದು ಹೀಗೆ, ಇದು ಹೀಗೆ. ಈಗ ನೀವು ಕಾಸ್ಟ್ ಮಾಡಿ ಅದನ್ನು ಶೂಟ್ ಮಾಡಿದ್ಮೇಲೆ ಬಹುಶಃ ಈಗ ಸಿನಿಮಾ ನೋಡಿದ್ದೀರಿ ಅಂತ ಹೌದು ಸರ್, ತುಂಬಾ ಸತಿ ನೋಡಿದ್ದೀನಿ. ಈಗ ನಿಮಗೆ ಏನು ಅನಿಸ್ತದೆ? ಪರ್ಫೆಕ್ಟ್ ಚಾಯ್ಸ್ ಅಂತ ಅನ್ಸುತ್ತೆ. ಈ ಕತೆ ಬರಿಬೇಕಾದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್, ಸಾನ್ವಿ ಕ್ಯಾರೆಕ್ಟರು ಅಂದರೆ ಗೀತಾ ಭಾರತಿ ಅವರು, ಆ ಕತೆಗೆ ನಾನು ಎಳೆ ತಗೊಂಡಾಗ ಕಣ್ಮುಂದೆ ಇದ್ದಿದ್ದು ಗೀತಾ ಭಾರತಿ ಅವರು. ಮತ್ತು ಅವಳ ಸುತ್ತಮುತ್ತ ಬರುವ ಎಲ್ಲ ಕ್ಯಾರೆಕ್ಟರ್ಗಳನ್ನು ಪ್ರತಿನಿತ್ಯ ನಾನು ನನ್ನ ಲೈಫಲ್ಲಿ ಅಥವಾ ನನ್ನ ಪಕ್ಕ ನೇಬರ್ಸ್ ಇರ್ಬೋದು ನೋಡಿಕೊಂಡೇ ಬಂದಂಥ ಕ್ಯಾರೆಕ್ಟರ್ಗಳು. ಸೊ ಕ್ಯಾರೆಕ್ಟರ್ಗಳು ಹೇಗೆ ಮಾತಾಡಬೇಕು, ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಇದೆಲ್ಲವೂ ನನ್ನ ಮೈಂಡಲ್ಲಿತ್ತು. ಅದನ್ನು ಸರ್ಗೆ ಕಾಸ್ಟಿಂಗ್ ಚಾಯ್ಸಲ್ಲಿ ನಾನಿರಲಿಲ್ಲ ಆವಾಗ, ಅದು ಇಟ್ ವಾಸ್ ಹಿಸ್ ಕಾಲ್. ಬಟ್ ಪರ್ಫೆಕ್ಟ್ ಚಾಯ್ಸ್ ಮಾಡಿದರು ಆ್ಯಂಡ್ ದೇ ಹ್ಯಾವ್ ಜಸ್ಟಿಫೈಡ್ ಆಲ್ಸೋ ಆನ್ ಸ್ಕ್ರೀನ್. ದೇ ಹ್ಯಾವ್ ಜಸ್ಟಿಫೈಡ್. ನೀವು ಕತೆ ಬರೆಯುವಾಗ ಕೆಲವು ಪಾತ್ರಗಳ ನಿಮ್ಮೊಟ್ಟಿಗಿದ್ದ ಸಂವಾದಕ್ಕೂ ನಿಮ್ಮ ಸೃಷ್ಟಿಯಲ್ಲಿ ಅಥವಾ ನೀವು ಬರೆದಾಗ ಅದು ನಿಮ್ಮ ಮನಸ್ಸಿನೊಳಗೆ ಓಡಾಟ ಮಾಡುವಂಥ ರೀತಿಗೂ ಸಿನಿಮಾದಲ್ಲಿ ಆ ಪಾತ್ರಗಳು ಜೀವಂತವಾಗಿ ಬಂದಾಗ ಯಾವ ಪಾತ್ರ ನಿಮ್ಮನ್ನು ಹಾಂಟ್ ಮಾಡಿತ್ತು? ಒಂದು ಸಾನ್ವಿ ಪಾತ್ರನೇ ಮೇಜರು. ನನಗೆ ಪರ್ಸನಲಿ ಅದರಲ್ಲಿ ಒಂದು ಅಜ್ಜಿ ಕ್ಯಾರೆಕ್ಟರ್ ಇದೆ. ನಮ್ಮ ಸೊಸೈಟಿನಲ್ಲಿ, ನಮ್ಮ ಲೈಫಲ್ಲಿ, ಪ್ರತಿಯೊಬ್ಬರ ಲೈಫಲ್ಲಿ, ನನ್ನ ಲೈಫಲ್ಲಿ, ಎಲ್ಲ ಲೈಫಲ್ಲಿ ಒಂದು ಗಾಸಿಪ್ ಕ್ವೀನ್ ಅಂತ ಇರ್ತಾರೆ. ಅದು ಎಲ್ಲ ಊರಲ್ಲಿ, ಇವಾಗ ಹೇಳಿದ್ರಲ್ಲ ಟೈಲರ್ ಮತ್ತೆ ಬಾರ್ಬರ್ ಅಂತ ಹೇಳ್ತಾರೆ. ಹಾಗೇನೆ ಇದರಲ್ಲಿ ಒಂದು ಅಜ್ಜಿ ಕ್ಯಾರೆಕ್ಟರ್ ಇದೆ. ಮತ್ತೆ ಮನೆಗೆಲ್ಲ ಕೆಲವು ಕೆಲಸಕ್ಕೆ ಬರುವವರು. ಹೌದೌದು, ಸಿನಿಮಾ ನೋಡಬೇಕು ಸರ್ ಇದು ಅಂತ ಒಂದು ಕ್ಯಾರೆಕ್ಟರ್. ಹೌದೌದು, ಅವ್ರು ಹಾಗಿಲ್ದೇ ಇದ್ರೆ ಅದು ಅವ್ರು ಅಲ್ವೇ ಅಲ್ಲ. ಅಂತ ಒಂದು ಕ್ಯಾರೆಕ್ಟರ್ ಆಕ್ಚುಲಿ ಸಿನಿಮಾಕ್ಕೆ ಟ್ವಿಸ್ಟ್ ಕೊಡುತ್ತೆ. ಅದೊಂದು ಅದು ಪಾಪ ಆಕ್ಚುಲಿ ಆ ಕ್ಯಾರೆಕ್ಟರ್ನ ಇನ್ನೊಂದು ಗಾಸಿಪ್ ಮಾಡೋರೆಲ್ಲ ಇಂಟೆನ್ಷನಲಿ ಮಾಡಲ್ಲ. ಅವ್ರಿಗೆ ಬೇಕಾದಾಗ ತಿಳ್ಕೊಂಡಿರ್ತಾರೆ, ಅದನ್ನ ಅವ್ರಿಗೆ ಬೇಕಾದಾಗೆ ಸುದ್ದಿ ಹರಡಿಸ್ತಾ ಇರ್ತಾರೆ. ಸೊ ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಸೇಮ್. ಅದು ಅದಕ್ಕೆ ಬೇಕಾದಂಗೆ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಂಗೆ ಸುದ್ದಿ ಹರಡಿಸ್ತು. ಸೊ ಅದೆಲ್ಲವೂ ಕೋರ್ಟಿಗೆ ಹೋಗಿ ತಲುಪುತ್ತು ಅನ್ನೋ ರೀತಿಯಲ್ಲಿ ಇದೆ. ಸೊ ವೆರಿ ಮಚ್ ಕನೆಕ್ಟೆಡ್, ಎಲ್ಲನೂ ಕನೆಕ್ಟೆಡ್. ನಿಮ್ಮ ಕತೆ ನೀವು ಏನು ಅಂದ್ಕೊಂಡಿದ್ದೀರೋ ಎಸ್, ಅದೇ ರೀತಿಯಲ್ಲಿ ಅದಕ್ಕಿಂತ ಚೆನ್ನಾಗಿ ಮೂಡಿ ಬಂದಿದೆ. ಅದಕ್ಕಿಂತ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಜಸ್ಟಿಫೈಡ್. ತುಂಬ ಸ್ಯಾಟಿಸ್ಫೈ ಇದೆ ಈ ಎಲ್ಲ ಕಾಸ್ಟಿಂಗು, ಎಲ್ಲ ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟು. ಬಟ್ ಮಧ್ಯದಲ್ಲಿ ಒಂದು ಅವಳ ಕಥೆಯಲ್ಲಿ ಸರ್ ಇನ್ನೂ ಮಜಾ ಇತ್ತು. ಅದು ಆ್ಯಕ್ಚುಲಿ ನಾವು ಸರ್ ಶೂಟ್ ಮಾಡಿದ್ರೆ 4 ಗಂಟೆ ಸಿನಿಮಾ, ಅದು ಹೌದು, ಅದು ಮಜಾ ಇತ್ತು. ಅದು ಆ್ಯಕ್ಚುಲಿ ವಿ ಹ್ಯಾವ್ ಕಪಲ್ ಆಫ್ ರಶಸ್, ನಾವು ಟ್ರೈ ಮಾಡಿದ್ದೇವೆ. ಬಟ್ ಅದು ಹೆಂಗೆ ಅಂತ ಹೇಳಿದ್ರೆ ಈ ಸಕ್ಸಸ್ ಸ್ಪೀಕ್ಸ್ ಈಗ 2 ಗಂಟೆ 32 ನಿಮಿಷ ಸರ್. ಅದೇ ಈ ಸಕ್ಸಸ್ ಸ್ಪೀಕ್ಸ್ ಅಂತ ಸರ್. ಒಂದು 3 ತಾಸಿನ ಸಿನಿಮಾ ಎಲ್ಲ ಬರ್ತಾ ಇದೆ. ಹೌದು ಹೌದು ಹೌದು. ಆದರೆ ಈಗ ನಮಗೆ ಅದು ಹೆಂಗಾಯಿತು, ಫಸ್ಟ್ ಹಾಫಲ್ಲೇ ನೀವು ಹಿಂಗೆ ಹಾಕಿರೋ ಸೆಕೆಂಡ್ ಹಾಫ್ ನೋಡ್ತಾರ, ಫಸ್ಟ್ ಹಾಫ್ ಅಂದರೆ ಇದೆಲ್ಲ ನಮಗೆ ಆ ಭಯಗಳು. ಬಟ್ ಇದೆಯಾ ಇಡೀ ಸಿನಿಮಾದಲ್ಲಿ? ಹೌದು ಹೌದು ಸರ್, ನಿಮಗೆ ಅದು ಕ್ಲೈಮ್ಯಾಕ್ಸ್ ಲೀಡ್ ಮಾಡ್ತದೆ. ಹೌದು, 100% ನಿಮಗೆ ನೋಡಿಕೊಂಡು ಹೋಗಿಸುತ್ತೆ. ಮಧ್ಯದಲ್ಲಿ ವೇವ್ಸ್ ಹೇಗೆ ಬೇಕು ಸಿನಿಮಾ ಪ್ಯಾಟರ್ನಲ್ಲಿ ಇರ್ಬೋದು, ಆ ಒಂದು ವೇವ್ ಇರ್ಬೋದು, ಒಂದು ಬ್ರೀದಿಂಗ್ ಸ್ಪೇಸ್ ಇರ್ಬೋದು, ಒಂದು ಸಾಂಗ್ ಇರ್ಬೋದು, ಅಲ್ಲೊಂದೇನೋ ಒಂದು ಟಂಗ್ ಅಂತ ಒಂದು ಸಣ್ಣ. ಎಷ್ಟು ಸಾಂಗ್ ಇದೆ ಟೋಟಲ್? 3 ಸಾಂಗ್ ಸರ್. ಅದು ದಕ್ಷಿಣ ಕನ್ನಡದಲ್ಲಿ ಶೂಟ್ ಮಾಡಿ 2 ಕಂಪ್ಲೀಟ್ ನರೇಷನ್ಸ್ ಅಲ್ಲಿ ಹೋಗುತ್ತೆ. ಅಫ್ಕೋರ್ಸ್ ಮಾಂಟಾಜಸ್ ಅಂತ ಏನು ಹೇಳ್ತೀವಿ, ನರೇಷನ್ಸ್ ಅಲ್ಲಿ ಹೋಗುತ್ತೆ. ದಕ್ಷಿಣ ಕನ್ನಡದಲ್ಲಿ ಶೂಟ್ ಮಾಡಿದ್ದು ಒಂದು ಇಸ್ ದ ಪಕ್ಕ ಪೆಪ್ಪೆ ಸಾಂಗು. ಸೊ ಅದನ್ನು ನಾವು ಸ್ಟುಡಿಯೋ ಸೆಟಪ್ ಮಾಡಿದ್ವಿ. ಸೊ ಟೈಲರ್ದು ಅಷ್ಟೇ, ಅದು ಫಸ್ಟ್ ಟೈಮ್ ಟೈಲರ್ಗೆ ಬ್ಲೌಸ್ಗಳು
ಡೆಡಿಕೇಟೆಡು, ಜಿಂಗಲಿಕ ಜಿಂಗ್. ಯಾರು ಸಂಗೀತ ಮ್ಯೂಸಿಕ್? ವಿನಯ್ ಶರ್ಮಾ ಅಂತ ಸರ್. ಅವರ ಬೇಸಿಕಲಿ ಗಿಟಾರಿಸ್ಟು, ಒಂದಷ್ಟು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಗಿಟಾರಿಸ್ಟು ಆ್ಯಂಡ್ ವೆರಿ ಗುಡ್ ಕಂಪೋಸ್ ಮಾಡಿದ್ದಾರೆ ವಿನಯ್ ಶರ್ಮಾ. ಈ ಸಿನಿಮಾದ ಮುಖಾಂತರ ಅವರು ಲಾಂಚ್ ಆಗುತ್ತೆ ಸರ್. ಸಿನಿಮಾಟೋಗ್ರಫಿ ಮುರಳೀಧರ್ ಅಂತ, ಮುರಳೀಧರ್ ಅವರು ಅಷ್ಟೇ 15 ವರ್ಷದಿಂದ ಸಿನಿಮಾ ನನ್ನ ಜೊತೆಯಲ್ಲೇ ನಾವು ಎಷ್ಟು ಆರ್ಟ್ ಫಿಲಮ್ಸ್ ಮಾಡಿದ್ದೇವೆ ಆ್ಯಂಡ್ ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ. ಸೊ ನಿಮ್ಮ ಇಡೀ ತಂಡದಲ್ಲಿ ನಿಮಗೆ ನಿಮ್ಮ ಒಟ್ಟು ಅಕ್ಕಪಕ್ಕದಲ್ಲಿದ್ದ ಕಲಾವಿದರೆಲ್ಲ ನಿಮಗೆ ಯಾವ ರೀತಿ ಸಾಥ್ ಕೊಡ್ತಾ ಇದ್ರು, ಅಥವಾ ಆ ಒಂದು ಆ್ಯಕ್ಟಿಂಗಿನ ಮಜಾ ಹೇಗಿತ್ತು? ಚೆನ್ನಾಗಿತ್ತು ಸರ್. ಅಂದರೆ ನಾವು ಸ್ಕ್ರೀನ್ ಮೇಲೆ ಒಂದು ಫ್ಯಾಮ್ಲಿ ಆಗಿದ್ದರೆ ಆಫ್ ಸ್ಕ್ರೀನ್ ಆ್ಯಕ್ಚುಲಿ ಒಂದು ಫ್ಯಾಮ್ಲಿ ಆಗಿದ್ವಿ ಅಲ್ಲಿ. ಆ್ಯಂಡ್ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಾಗಲಿ, ಅಥವಾ ಕೆಲವೊಬ್ಬರಿಗೆ ಮಂಗಳೂರು ಭಾಷೆ, ನಾನು ಅಂದರೆ ಮಂಗಳೂರಿನವಳೆ ಆಗಿರೋದ್ರಿಂದ ನನಗೆ ಅರ್ಥ ಆಗುತ್ತೆ ಕೆಲವೊಂದು ಪದಗಳು. ಅವರಿಗೆ ಅರ್ಥ ಆಗದೆ ಇದ್ದಾಗ ಅವರಿಗೆ ಹೇಳ್ಕೊಡೋದಾಗಲಿ, ಅಥವಾ ಊಟ ತಿಂಡಿಗೆ ಜೊತೆ ಕೂತ್ಕೊಳ್ಳೋದಾಗಲಿ, ಅಥವಾ ನಾನು ಆ ಟೈಮಲ್ಲೂ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಿದ್ದೆ, ಅದಕ್ಕೆ ಅವರು ನನಗೆ ಸಪೋರ್ಟ್ ಮಾಡೋದಾಗಲಿ, ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲಿ. ಅದು ಮತ್ತು ವಾಪಸ್ ನಾವು ರೂಮಿಗೆ ಹೋದಾಗ ಅಲ್ಲಿ ಬೆಳಗ್ಗೆ ಎದ್ದೇಳಲಿಕ್ಕೆ 5 ಗಂಟೆ 5:30 ಹೇಳ್ಬೇಕು, ಆ ಟೈಮಲ್ಲಿ ಒಬ್ರನ್ನೊಬ್ರು ಸಪೋರ್ಟ್ ಮಾಡೋದಾಗಿರಲಿ, ಈ ಥರ ಎಲ್ಲ ಚಿಕ್ಕ ಚಿಕ್ಕ ವಿಷಯದಲ್ಲೂ ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದೀವಿ ಸರ್. ಆ್ಯಂಡ್ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್. ಕೆಲವೊಬ್ಬರು ಅಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ರು, ಅವರು ಎಷ್ಟು ಹಂಬಲ್ ನೇಚರ್ ಇದೆ ಅಂತಂದರೆ ಅವರನ್ನು ನೋಡಿದಾಗ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಮೇ ಬಿ ಇವ್ರಿಗೆ ತುಂಬ ಆ್ಯಟಿಟ್ಯೂಡ್ ಇರ್ಬೋದೇನೋ, ಇವ್ರು ಮೇ ಬಿ ಮಾತಾಡ್ಸಲ್ವೇನೋ ಅನ್ನೋ ಥರ ಫೀಲಿಂಗ್ ಬಂದರು. ಅವರನ್ನು ಎದುರುಗಡೆ ಮೀಟ್ ಮಾಡಿದಾಗ ಇಷ್ಟು ಹಂಬಲ್ ಇದ್ದಾರಾ, ಇಷ್ಟು ಡೌನ್ ಟು ಅರ್ತ್ ಇದ್ದಾರಾ ಅನ್ನೋ ಥರ ಅನಿಸಿದ್ದು ಇದೆ ಸರ್. ಸೊ ಐ ಆಮ್ ವೆರಿ ಲಕ್ಕಿ ಆ ಒಂದು ಕಾಸ್ಟ್ ಜೊತೆಗೆ ನಾನು ಒಂದು ಫ್ಯಾಮ್ಲಿ ಆಗಿದ್ದು, ನಾನು ಒಂದು ಭಾಗಿಯಾಗಿದ್ದು, ಆ್ಯಕ್ಟ್ ಮಾಡ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದು. ಆ್ಯಂಡ್ ಇಂಥ ಒಂದು ಅದ್ಭುತವಾದ ಒಂದು ವಿಷಯವನ್ನು ಜನರಿಗೆ ತಲುಪಿಸೋ ಅಂಥ ಒಂದು ಕಂಟೆಂಟ್ ಇರುವಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಭಾಗಿಯಾಗಿರೋದು ನನಗೆ ತುಂಬ ಖುಷಿ ಕೊಡುತ್ತೆ ಸರ್. ನೀವು ಒಂದು ಆ್ಯಡ್ ಇದರಿಂದ ಬ್ಯಾಕ್ಗ್ರೌಂಡಿಂದ ಬಂದವರು, ಎಲ್ಲವನ್ನು ಬೇರೆ ರೀತಿಯಲ್ಲಿ ನೋಡುವ ಒಂದು ದೃಷ್ಟಿಕೋನ ಇರುತ್ತೆ ನಿಮಗೆ. ನಿಮ್ಮ ಸಿನಿಮಾವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಿ, ಯಾವ ರೀತಿ ಪ್ರಚಾರ ಮಾಡ್ತೀರಿ, ಅಥವಾ ಹೇಗೆ, ಅದಕ್ಕೇನಾದರೂ ಪ್ಯಾಟರ್ನ್ ಅಂತ? ಸೂಪರ್ ಸರ್. ಈಗ ಒಂದು ನಮಗೆ ಮೇನ್ ಇಸ್ ದ ಕಥೆ ನಮ್ಮದು ಸಿನಿಮಾದಲ್ಲಿ ರವಿಕೆ ಸರ್. ಒಂದು ಆ ದೃಷ್ಟಿಕೋನದಲ್ಲಿ ನೋಡಿದರೆ ಇವಾಗ ಆಲ್ರೆಡಿ ಒಂದು ಕಂಟೆಸ್ಟ್ ಶುರು ಮಾಡಿದ್ದೀವಿ, ಎಸ್ಪೆಷಲಿ ಹೆಂಗಸರಿಗೆ ಬ್ಲೌಸ್ ಜೊತೆ ಫೋಟೋ ತೆಗೀರಿ, ಆಕರ್ಷಕ ಪ್ರೈಸ್ಗಳಿಗೆ ನಿಮ್ಮ ಫೇವ್ರೆಟ್ ಡಿಸೈನರ್ ಜೊತೆ ಡಿಸೈನರ್ ಬ್ಲೌಸ್ ಜೊತೆ ಫೋಟೋ ಕ್ಲಿಕ್ ಮಾಡಿ ಒಂದಷ್ಟು ಟಿಕೆಟ್ಗಳಿಗೆ ಗೆಲ್ಲಿ, ಒಂದಷ್ಟು ಆಕರ್ಷಕ ಹುಡುಗರು, ಅದು ಮೊಬೈಲ್ ಫೋನ್ ಇರ್ಬೋದು, ಒಂದಷ್ಟು ಬ್ಲೌಸ್ಗಳು ಇರ್ಬೋದು, ಇಲ್ಲ ಒಂದಷ್ಟು ಬುಟಿಕ್ಗೆ ಕಳಿಸ್ಬೇಕಾ? ಹೌದು ಸರ್, ಆಲ್ರೆಡಿ ಒಂದು ಮೋರ್ ದೆನ್ 120-130 ಎಂಟ್ರೀಸ್ ಬಂದಿದೆ ಒಂದು 3 ದಿನದಲ್ಲಿ. ಇನ್ನೊಂದು ಹೇಳೋದಿದ್ದರೆ ನಿಮಗೆ ಬೆಸ್ಟ್ ಟೈಲರ್, ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು? ಸೊ ಇದು ನಾವು ಇವಾಗ ಆಲ್ರೆಡಿ ಡಿಸೈನಿಂಗ್ ಹಂತದಲ್ಲಿದೆ. ಈಗ ನಾಳೆ ನಾಡ್ದಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಅಂದರೆ ಆದಷ್ಟು ಬೇಗ. ಆ್ಯಂಡ್ ಬಿಫೋರ್ ರಿಲೀಸ್ ನಾವು ಅದನ್ನು ಮಾಡ್ತೇವೆ. ಆ್ಯಂಡ್ ಅವರಿಗೆ ಕ್ಯಾಶ್ ಪ್ರೈಸ್ ಇರ್ಬೋದು, ಅವರನ್ನು ಗುರುತಿಸೋದಿರ್ಬೋದು, ಅವ್ರು ಯಾಕೆ ಬೆಸ್ಟ್ ಅಂತ ಹೇಳೋದಿರ್ಬೋದು. ಬೆಸ್ಟ್ ಅಂದರೆ ಕರೆಕ್ಟಾಗಿ ಹೊಲ್ದವನು ಅಥವಾ ಅಡ್ಡ ಬಡ್ಡ ಹೊಲ್ದವನು? ಸರ್ ಅವರು 30 ಬೈಟ್ಸ್ ತರಬೇಕು, ಅವ್ರು 30 ರೀಸನ್ ಹೇಳ್ಬೇಕು ಅವ್ರು ಯಾಕೆ ಬೆಸ್ಟ್ ಅಂತ. ಟೈಮಿಗೆ ಸರಿ ಕೊಟ್ಟಿರ್ಬೋದು, ಬೆಸ್ಟಾಗಿ ಹೊಲಿಸಿರ್ಬೋದು, ಜಾಸ್ತಿ ಓಡಾಡಿಸಲಿಕ್ಕಿಲ್ಲ, ಕಡಿಮೆ ರೇಟಲ್ಲಿ ಕೊಟ್ಟಿರ್ಬೋದು. ಅಂದರೆ ಒಂದೊಂದು ಬುಟಿಕ್ ಬ್ಲೌಸ್, ಡಿಸೈನರ್ ಬ್ಲೌಸಿಗೆ 40,000-50,000 ಇರುತ್ತೆ. ಅದಕ್ಕೆ ಗೋಲ್ಡ್ ಸಿಲ್ವರ್ ಹಾಕಿತ್ತು ಅಂತ ಹೇಳಿದರೆ ಲ್ಯಾಕ್ಸ್ ಟುಗೆದರ್ ಹೋಗುತ್ತೆ. ಅದರಲ್ಲಿ ಕಾಂಪಿಟೇಷನ್ ಇದೆ ಬ್ರ್ಯಾಂಡ್ ವೈಸಲ್ಲಿ. ಸೊ ಹೀಗೆಲ್ಲ ಹಳ್ಳಿಯ ನಮ್ಮ ಮಾಮೂಲಿ ಟೈಲರ್ಗಳೆಲ್ಲ ಈಗ ಭಾಗವಹಿಸುವಾಗ ಇಲ್ಲ. ಅದು ಇದೆ ಸರ್, ಅದು ಇದೆ. ಅದೇ ಈ ಸೆಕ್ಟರ್ ನೋಡಿದ್ರೆ ಇಲ್ಲಿ ಹೈಬ್ರಿಡ್ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಡಿಸೈನರ್ಸು ಇರ್ತಾರೆ, ನಮ್ಮ ಲೋಕಲ್ ಟೈಲರ್ಸು ಇರ್ತಾರೆ. ಸೊ ಇದು ಒಂದು ಮಾಡ್ತಾ ಇದ್ದೀನಿ. ಆ್ಯಂಡ್ ಅಪಾರ್ಟ್ ಆಫ್ ದಟ್ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ವಿ ಆರ್ ವೆರಿ ನೀಟ್ ಆ್ಯಂಡ್ ಕ್ಲೀನ್ ವಿತ್ ದ ಕಂಟೆಂಟ್ ಓನ್ಲಿ. ಇಲ್ಲಿ ಯಾವುದೂ ನಾವು ಇಷ್ಟರವರೆಗೆ ಬಿಟ್ಟ ಕಂಟೆಂಟ್ ಸರ್ ಹಿಂಗಿದೆ ಹಂಗಿದೆ ಇಲ್ಲ, ಏನಿದೆ ಸಿನಿಮಾದೊಳಗಡೆ ಆಯಿತು ಸರ್. ಮೊನ್ನೆ ಸೆನ್ಸರ್ ಆಗಿ ವಿ ಗಾಟ್ ವಿದೌಟ್ ಕಟ್ UA. ಸೊ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಮಾಡಿದ್ದೀವಿ ಸರ್. ನಿಮ್ಮ ಕಲಾವಿದರ ಸಹಕಾರ ಎಲ್ಲ ಹೇಗಿತ್ತು? ಎಕ್ಸಲೆಂಟ್ ಸರ್, ವೆರಿ ಗುಡ್ ಆನ್ ದ ಶೂಟಿಂಗ್ ವೈಸ್. ಅದೇ ಆ 15 ದಿನದಲ್ಲಿ ನಮಗೆ ಫಸ್ಟ್ ಆಫ್ ಆಲ್ 15 ದಿನದಲ್ಲಿ ಎಲ್ಲರೂ ಡೇಟ್ ಸಿಕ್ಕಿದ್ದು. ಫಸ್ಟ್ ಆಫ್ ಆಲ್ ಗೀತಾ ಮೇಡಮ್ ಅವ್ರದ್ದು ಡೇಟ್ ಸಿಕ್ಕಿ ಅವರು ನಮ್ಮ ಜೊತೆನೇ ಟ್ರಾವೆಲ್ ಮಾಡ್ತಾನೆ ಇದ್ದಾರೆ ಇವಾಗದವರೆಗೂ, ಅಷ್ಟೇ ಹೇಳ್ಬೋದು ನಾನು. ಸೊ ಕಂಪ್ಲೀಟ್ ಅಫ್ಕೋರ್ಸ್ ಆ್ಯಸ್ ಎ ಲೀಡ್ ಕ್ಯಾರೆಕ್ಟರ್ ಇತ್ತು. ಅಥವಾ ಅವ್ರದ್ದು ಏನಿದೆ, ಅವರು ಒಂದಷ್ಟು ನಮಗೆ ಶೂಟಿಂಗ್ ಆದಲ್ಲಿಂದ, ಡಬ್ಬಿಂಗಿಂದ ಹಿಡಿದು, ಪ್ಯಾಚ್ ವರ್ಕಿಂದ ಹಿಡಿದು, ಕೆಲವೊಮ್ಮೆ ಅವ್ರ ಜೊತೆನೂ ನಾವು ಕೇಳೋದು, ಮೇಡಮ್ ಹಿಂಗೆ ಬಂದಿದೆ ಹಂಗೆ ಬಂದಿದೆ. ಐ ಮೀನ್
ದೋಸ್ ಆರ್ ಆಲ್ ದ ಚಿಟ್ ಚಾಟ್ಸ್. ಆ್ಯಂಡ್ ಈಗ ಪ್ರಮೋಷನ್ಗೆ ಇರ್ಬೋದು. ಆ್ಯಂಡ್ ಶೂಟಿಂಗಲ್ಲಿ ಅಂತೂ ಸರ್ ಎಲ್ಲ ಕಲಾವಿದರು ವಿ ಮಸ್ಟ್ ಸೇ ಹ್ಯಾಟ್ಸ್ ಆಫ್ ಸರ್. ಆದಷ್ಟು ನಮ್ಮ ಕಡೆಯಿಂದ ಪ್ರೊಡಕ್ಷನ್ ವೈಸ್ ಎಲ್ಲನೂ ನೀಟ್ ಕ್ಲೀನ್ ಲಾಜಿಸ್ಟಿಕ್ಸ್ ಇತ್ತು. ಬಟ್ ನಮ್ದು ಏನಿತ್ತು ಟೈಟ್ ಶೆಡ್ಯೂಲ್ ಅಂತ ಏನಿರ್ಬೇಕಾದ್ರೆ ನಮಗೆ ಎವ್ರಿ ಡೇ ವಿ ರೋಲ್ಡ್ 7 ಗಂಟೆ 5 ನಿಮಿಷದೊಳಗಡೆ ಫಸ್ಟ್ ಟೇಕ್ ತೆಗಿಲೇಬೇಕು ಸರ್. ಇದು ಆವಾಗ ನಾವು ಒಂದಷ್ಟು ಪ್ರೆಷರ್ ಕೊಟ್ಟಿದ್ದೀವಿ. 5 ಗಂಟೆಗೆ ಹೇಳೋದು 6 ಗಂಟೆಗೆ ಬರೋದು ಅಂದರೆ ಟೆಕ್ನಿಷಿಯನ್ ಆಗಿ ನಾವು ನಾನೀಗ ಆ್ಯಕ್ಚುಲಿ ನಾನು 7 ಗಂಟೆಗೆ ಅಂದರೆ 6:45 ಬಂದರೂ ಸಾಕಾಗ್ತದೆ. ಬಟ್ ಆ್ಯಕ್ಟರ್ಗಳಿಗೆ ಹಂಗಾಗಲ್ಲ. ಅವ್ರದ್ದು ಆ ಫಸ್ಟ್ ಒಂದು ಸ್ಟಾರ್ಟ್ಸ್ ಫ್ರಮ್ ದ ಮೂಡ್, ಇನ್ನೊಂದು ಏನು ಮೈಂಡ್ ಓಪನ್ ಆಗುತ್ತೆ ಅದು ಒಂದು, ಇನ್ನೊಂದು ಪ್ರಿಪೇರ್ ಟು ದಟ್ ಕ್ಯಾರೆಕ್ಟರ್, ಆಮೇಲೆ ಕಾಸ್ಟ್ಯೂಮ್, ಆಮೇಲೆ ಅದು ನಮ್ಮ ಟೈಟಲ್ಲಿ 3 ಜನ ಅಸಿಸ್ಟೆಂಟ್ ಇರಲ್ಲ. ಈ ಕಡೆ ಆ ಕಡೆ ಮೇಕಪ್ ಮಾಡು, ಈ ಕಡೆ ಮೇಕಪ್ ಮಾಡು, ಅದು ಓಡು ಇದು ಓಡು ಅಂಥದ್ದಲ್ಲಿ. ಆ್ಯಂಡ್ ಆಲ್ ದ ಥಿಂಗ್ಸ್ ಈವನ್ ನೈಟ್ ಕೆಲವು ದಿನ ನಾವು ನೈಟ್ 10ವರೆಗೆ ಶೂಟ್ ಮಾಡಿದ್ವಿ, 12ವರೆಗೆ ಶೂಟ್ ಮಾಡಿದ್ವಿ. ಎಷ್ಟು ದಿನ ಮಾಡಿದ್ರಿ ಟೋಟಲ್ ನಾವು 45 ಡೇಸ್ ಶೂಟ್ ಮಾಡಿದ್ವಿ. ಅಂದ್ಕೊಂಡ ಬಜೆಟಲ್ಲಿ ಮುಗಿಸಿದ್ರೆ? ಹೌದು ಸರ್, ಎಕ್ಸ್ಟ್ರೀಮ್ಲಿ ದ ಶೂಟಿಂಗ್ ಪ್ರೊಸೆಸ್ ವಾಸ್ ಕಂಪ್ಲೀಟ್, ಆಲ್ ಕಂಟ್ರೋಲ್ ಇತ್ತು. ಬಟ್ ಪೋಸ್ಟ್ ಪ್ರೊಡಕ್ಷನ್ ಒಂಚೂರು ಆಚೆ ಈಚೆ ಆಗಿದೆ. ಅಂದರೆ ನಮಗೇನಾಗುತ್ತೆ, ಫಸ್ಟ್ ಕಟ್ ಮಾಡಿದ್ವಿ, ಆಮೇಲೆ ಪುನಃ ಬೇಡ ಹಿಂಗೆ ಕಟ್ ಮಾಡುವ ಅಂತ ಆಯಿತು, ಪುನಃ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಹಿಂಗೆ ಮಾಡಿಸುವ ಅಂತ ಆಯಿತು. ಅಂದರೆ ಅದು ರಘು ನಮ್ಮ ಪಾರ್ಟ್ನರೇ, ಹಿ ಈಸ್ ಹ್ಯಾಂಡ್ಲಿಂಗ್ ದ ಹೋಲ್ ಪೋಸ್ಟ್ ಪ್ರೊಡಕ್ಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್, ರಘು ಶಿವರಾಮ್ ಅಂತ. ಈಗ ನೀವೇ ಬಿಡುಗಡೆ ಮಾಡ್ತಾ ಇದ್ದೀರಾ ಅಥವಾ ಯಾರಾದರೂ ಡಿಸ್ಟ್ರಿಬ್ಯೂಟರ್? ನಾವು ಮಾರ್ಸ್ ಡಿಸ್ಟ್ರಿಬ್ಯೂಟರ್ಸು, ಅಂದರೆ ಮಿಸ್ಟರ್ ಮಾರ್ಸ್ ಸುರೇಶ್ ಅಂತ ಯಾರಿದ್ದಾರೆ, ಒನ್ ಆಫ್ ದ, ನಮಗೊಂದಷ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಲಕ್ಕಿಲಿ ವಿ ಗಾಟ್ ದ ಒನ್ ಆಫ್ ದ ರೆಪ್ಯೂಟೆಡ್ ಆ್ಯಂಡ್ ಗುಡ್ ಡಿಸ್ಟ್ರಿಬ್ಯೂಟರ್ ಸರ್. ಅವ್ರ ಹತ್ರ ಅವರು ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್. ಸೊ ಪೂರ್ಣ ವಿಶ್ವಾಸ ಇದೆ? 100% ಸರ್, ಬಿಕಾಸ್ ಜನಕ್ಕೆ ಕೊಡಲೇಬೇಕು ಸರ್. ಆ್ಯಂಡ್ ಆ ಇಕ್ವೇಷನ್ಸಲ್ಲಿ ನಮ್ಮ ಪ್ರಾಡಕ್ಟ್ ತುಂಬ ಕಾನ್ಫಿಡೆನ್ಸ್ ಆಗಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಈ ಪಂಚಿಂಗ್ ಡೈಲಾಗ್ಸು ಅಂತ ಒಂದು ಎರ ಸ್ಟಾರ್ಟ್ ಆಗಿದೆ. ಅದು ಕಾಟೇರದಲ್ಲಂತೂ ಭಾಳ ಅದ್ಭುತವಾಗಿ ಕೆಲಸ ಮಾಡಿದೆ. ಪ್ರತಿ ಸಿನಿಮಾದಲ್ಲೂ ಕೆಲಸ ಮಾಡುತ್ತೆ. ಮೇಡಮೇ ಬರೆದಿದ್ದಾರೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ನಾವು ಯಾವ ರೀತಿ ನಿರೀಕ್ಷೆ ಮಾಡ್ಬೋದು? ತುಂಬ ನಗುವಂಥದ್ದು ಇದೆ. ಎಲ್ಲೋ ನನಗೆ ಅಂದರೆ ಎವ್ರಿ ಡೇ ನೀವು ಇದು ಒಂದೊಂದಷ್ಟು ಡೈಲಾಗ್ಗಳನ್ನ ನೀವು ಕೇಳ್ತಾನೆ ಇರ್ತೀರ. ಓ ಇದು ನನ್ನ ಮನೆಯಲ್ಲೇ ಹೇಳಿದಾರಲ್ಲ ಅಂತ. ಬಟ್ ಅದನ್ನು ಪ್ರೆಸೆಂಟ್ ಮಾಡಿದ ವೇ ಚೆನ್ನಾಗಿದೆ. ಆ್ಯಂಡ್ ಪಂಚಿಂಗ್ ಡೈಲಾಗ್ಸ್ನೂ ತುಂಬ ಇದೆ. ಆ್ಯಂಡ್ ಇಮೋಷ್ನಲ್ಲು ನಿಮಗೆ ತುಂಬ ಕನೆಕ್ಟ್ ಆಗುವಂತಹ ಒಂದಷ್ಟು ಹೇಳಿಕೆಗಳನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೆ. ತುಂಬ ನ್ಯಾಚುರಲ್ ಆಗಿದೆ. ಆ್ಯಂಡ್ ಶುದ್ಧ ಮಂಗಳೂರು ಭಾಷೆಯಲ್ಲಿದೆ, ಬ್ಯಾಲೆನ್ಸ್ಡ್. ನಾನು ಶುದ್ಧ ಮಂಗಳೂರು ಅನ್ನೋದಕ್ಕಿಂತ ಮಂಗಳೂರು ಭಾಷೆ ಒಂದು ಬ್ಯಾಲೆನ್ಸ್ಡ್ ಆಗಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಡೈಲಾಗ್ ಇಸ್ ಗುಡ್. ನಿಮಗೇನು ಅನ್ನಿಸ್ತದೆ ಈ ಸಿನಿಮಾದ ಬಗ್ಗೆ, ಈ ಹೊತ್ತಿನಲ್ಲಿ ಬಿಡುಗಡೆ ಆಗ್ತಾ ಇರುವಂಥ ಈ ಹೊತ್ತಲ್ಲಿ? ನನಗೆ ಸಿನಿಮಾ ನಾನು ಕೂಡ ನೋಡಿದ್ದೀನಿ ಸರ್. ಆ್ಯಂಡ್ ಇದನ್ನು ನೋಡಿದವ್ರು ಎಲ್ಲರೂ ಇದನ್ನು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೂ ಇದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ಸೀನ್ ಮಾಡಬೇಕಾದ್ರೇ ತುಂಬ ಎಂಜಾಯ್ ಮಾಡಿದ್ದೀವಿ. ಸೀನ್ಸನ್ನು, ಡೈಲಾಗ್ಸನ್ನು ಆಗಿರಲಿ, ಅದನ್ನು ನಾವು ಮಾಡಬೇಕಾದ್ರೆ ಎಷ್ಟು ಎಂಜಾಯ್ ಮಾಡಿರ್ತೀವಿ ಸೀನನ್ನು, ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೇಗೆ ಬರ್ಬೋದೇನೋ, ಇದು ಮ್ಯೂಸಿಕ್ ಆದಮೇಲೆ, ಇದು ಆ್ಯಕ್ಚುಲಾಗಿ ಎಡಿಟ್ ಆದಮೇಲೆ ಹೇಗೆ ಔಟ್ಪುಟ್ ಇರ್ಬೋದೇನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಆನ್ ಸ್ಕ್ರೀನ್ ಅದನ್ನು ನೋಡಿದಾಗ ನಾನು ಮಾತ್ರ ಅಲ್ಲ, ನನ್ನ ಅಕ್ಕಪಕ್ಕ ಕೂತವರೆಲ್ಲ ನಗೋದು ಕೇಳಿದಾಗ, ಅಥವಾ ಯಾರೋ ಚಪ್ಪಾಳೆ ತಟ್ಟೋದು ಕೇಳಿದಾಗ, ಶಿಳ್ಳೆ ಹೊಡೆಯೋದು ಕೇಳಿದಾಗ ಅದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ ಸರ್. ದಿಸ್ ವಿಲ್ ವರ್ಕ್. ಜನರಿಗಿದು ಇಷ್ಟ ಆಗುತ್ತೆ. ಅವರಿಗೆ ನಾವೇನಿಲ್ಲಿ ಪಂಚ್ ಇಡೋದಕ್ಕೆ ಹೊರಟಿದ್ದೀವಿ ಅದು ಅರ್ಥ ಆಗುತ್ತೆ, ಅದು ಅವರಿಗೆ ಏನು ಕ್ಲಿಕ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ ಸರ್. ಆ್ಯಂಡ್ ಅದನ್ನು ನಾನು ನೋಡಿರುವ ಕಾರಣ ಆಲ್ರೆಡಿ, ಅಂದರೆ ನಮ್ಮದು ಕೆಲವೊಂದಿಷ್ಟು ಟೆಕ್ನಿಕಲ್ ಶೋಗಳಾದಾಗ ಅಲ್ಲಿ ಜನರು ಎಂಜಾಯ್ ಮಾಡುವ ರೀತಿಯನ್ನು ನೋಡಿದಾಗಂತೂ ಇಟ್ ಗೇವ್ ಮಿ ಮೋರ್ ಕಾನ್ಫಿಡೆನ್ಸ್ ದಟ್ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಅಂತ. ನನಗೆ ಪರ್ಸ್ನಲಿ ಇಷ್ಟ ಆಗೋದು ಅದು ಬೇರೆ ಥರ. ನಾನೇ ಮಾಡಿರೋ ಸಿನಿಮಾ ನಾನು ಇಷ್ಟಪಟ್ಟು ಮಾಡಿರ್ತೀನಿ, ನೋಡಿದಾಗ ನಾನು ಇಷ್ಟಪಡ್ತೀನಿ, ಅದು ಬೇರೆ. ಬಟ್ ಸಿನಿಮಾವನ್ನು ನೋಡದೇ ಇರೋರು, ಸಿನಿಮಾಕ್ಕೆ ಸಂಬಂಧನೇ ಇಲ್ಲದೆ ಇರೋರು ಬಂದು ಕೂತು ಸಿನಿಮಾವನ್ನು ನೋಡಿ ಅದನ್ನು ಎಂಜಾಯ್ ಮಾಡಿದಾಗ ಅದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ ಸರ್. ಸೊ ಅಷ್ಟು ಕಾನ್ಫಿಡೆನ್ಸ್ ನನಗಿದೆ, ಎಲ್ಲರೂ ಬಂದು ಕೂತು ಎಂಜಾಯ್ ಮಾಡ್ತಾರೆ ಸಿನಿಮಾವನ್ನು ಅಂತ. ಸೊ ಎಲ್ಲರನ್ನೂ ಬರಮಾಡಿಸಿಕೊಳ್ಳೋದು, ಎಲ್ಲರನ್ನೂ ಕರೆದು ಥಿಯೇಟ್ರಲ್ಲಿ ಕೂರಿಸೋದೇ ಇವಾಗೊಂದು ಟಾಸ್ಕ್ ಸರ್. ಹೌದು, ಬಂದು ನೋಡಿದರೆ ಇಷ್ಟಪಡ್ತಾರೆ, ಬಟ್ ಅವ್ರು ಬರಲಿಕ್ಕೆ ಒಂದು ಪ್ರಾಪರ್ ಇದು ಬೇಕು ಸರ್. ಈಗೆಲ್ಲ ಸಿನಿಮಾ ನೋಡ್ಲಿಕ್ಕೆ ಬಿರಿಯಾನಿ ಪ್ಯಾಕೆಟ್ ಕೊಡ್ತಾರಂತೆ, ಆಮೇಲೆ ಇನ್ನೊಂದು ಪ್ಯಾಕೆಟ್ ಕೊಡ್ತಾರೆ, ಹೌದು, ಆಮೇಲೆ ಕೈಗೆ ದುಡ್ಡು ಕೊಡ್ತಾರೆ. ನೀವೇನಾದ್ರು ರವಿಕೆ ಕೊಡ್ತೀರಾ? ಏನ್ ಕತೆ?
ಇಲ್ಲ, ಒಂದು ಫಸ್ಟ್ 101 ಜನರಿಗೆ ಅರಿಶಿನ ಕುಂಕುಮಕ್ಕೂ ಮತ್ತೆ ರವಿಕೆ ಪೀಸ್ ಕೊಟ್ಟು ಒಂದು ಸ್ವಾಗತಿಸುವಂತ ಇದೊಂದು. ಅಂಡ್ ಇಲ್ಲ ಸರ್, ಇದು ನನ್ನ ಒಂದು ಪ್ರೊಫೆಷನಲಿ ನಾನೀಗ ನನಗೆ ಒಬ್ರು ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರು, ಸಂತೋಷ್ ಒಂದು 25 ಲಕ್ಷ ಪ್ರಮೋಷನ್ಗೆ ಇಡಿ ಅಂದರೆ ಪಾಪ ಅವರು ಬೇರೆ ರೀತಿಯಲ್ಲಿ ಅವರು ನಮ್ಮದು ಸಣ್ಣ ಸಿನಿಮಾ ಆ ಲೆಕ್ಕದ ಮತ್ತೊಂದು ರಿಲೀಸ್ ದಿನ ಒಂದು 5 ಲಕ್ಷ ಇಟ್ಬಿಡಿ ಅಂತಂದರು. ನಂಗೆ ಆಶ್ಚರ್ಯ ಆಯಿತು. ಅಂದರೆ ಅಲ್ಲ, ನೀವು 5 ಲಕ್ಷ ನೀವು ಟಿಕೆಟ್ ಕೊಡಬೇಕು, ಜನರನ್ನು ಕರೆಸಬೇಕು. ಅದಕ್ಕೆ ನಾನು ಅಂದೆ, ಸರ್ ಆದರೆ 25 ಲಕ್ಷ ತೆಗೆದು ಬಿಡುವ, ವಿಲ್ ಸ್ಟಾರ್ಟ್ ಫ್ರಮ್ 5 lakhs, ದೆನ್ ವಿಲ್ ಬೊಂಬಾರ್ಡ್ ಅಂತ. ದೆನ್ ವಿಲ್ ಬೊಂಬಾರ್ಡ್. ಸೊ ಅದೇ ಎಷ್ಟೋ ದಿನ ಜನ ತುಂಬಿಸುವಿಕೆ ಅಂತ. ಹೌದು ಅದರ ವಿಧಿವಿಧಾನಗಳೆಲ್ಲ ಬೇರೆ ಬೇರೆ ಇದೆಯಂತೆ, ನನಗೂ ತುಂಬಾ ಏನು ಗೊತ್ತಿಲ್ಲ. ಇಲ್ಲ ಸರ್, ಅದು ಕೆಲವು ಸಲ ನಾನು ಹೇಳುದು ಅದು 1-2ಕ್ಕೆ ವರ್ಕ್ ಆಗ್ಬೋದು ಸರ್, ಬಟ್ ಲಾಂಗ್ ಟರ್ಮಿಗೆ ವರ್ಕ್ ಆಗಲ್ಲ ಸರ್. ವರ್ಕ್ ಆಗಬಾರ್ದು. ಹೌದು ಸರ್, ಕರೆಕ್ಟ್. ಅಂದ್ರೆ ಪೊಲಿಟಿಕಲಿ ನೀವು ತರೋದು ಬೇರೆ, ಸಿನಿಮಾಕ್ಕೆ ತಗೊಂಡು ಬರೋದು. ಬಿಕಾಸ್ ಇಲ್ಲಿ ಏನಾಗುತ್ತೆ, ಈಗ ಈಗ ಇದೇ ಸಿನಿಮಾ ಸರ್, ಎಕ್ಸಾಂಪಲ್ ಹೈಸ್ಕೂಲ್ ಹುಡುಗರು ಅಂತಂದ್ರೆ ಬೇಡ, ಕಾಲೇಜ್ ಹುಡುಗರು ಅಂತಂದ್ರು, ಈಗ ಮಧ್ಯಾಹ್ನ ಶೋ ಅಥವಾ ಬೆಳಗ್ಗೆ ಶೋ, ಅವರಿಗೆ ಮೇಡ್ ಲೈಕ್ ಆಗ್ಬೋದು, ಮೇ ನಾಟ್, ಬಿಕಾಸ್ ಇಟ್ ಈಸ್ ಅ ಪ್ರಾಪರ್ ಫ್ಯಾಮಿಲಿ ಸೆಂಟಿಮೆಂಟ್. ಇದಕ್ಕೆ ಇನ್ನು ಬಂದೇ ಇಲ್ವಲ್ಲ. ಅದೇ ಆವಾಗ ಮದುವೆಗೆ ಆದ್ಮೇಲೆ ಅಲ್ಲಿವರೆಗೆ ಅವರು ಆ ಸವಾಸ ಹೋಗುದಿಲ್ಲ. ಅದು ವರ್ಷದಲ್ಲಿ 1-2 ಸರಿ ಅಲ್ಲ ಎತ್ನಿಕ್ ಡೇ, ಆ ಡೇ, ಈ ಡೇ. ಆವಾಗ ಏನಾಗುತ್ತೆ, ಅವರ ಫಸ್ಟ್ ಡೇ ಫಸ್ಟ್ ಟಾಕ್ ಹೋದ್ರು ಅದು ಮಿಸ್ಲೀಡ್ ಆಗುತ್ತೆ, ಸಿನಿಮಾಕ್ಕೆ ಇಂಪ್ರೆಷನ್ ಹೋಗುತ್ತೆ, ಮಿಸ್ಲೀಡ್ ಆಗುತ್ತೆ, ಬೇರೆ ಬರುವವರಿಗೂ ಅಷ್ಟೇ. ಸೊ ಆ ರೀತಿ ನಾನು ಹೇಳ್ತಾ ಇರೋದು ಅದು ಆ್ಯಕ್ಚುಲಿ ಅದು ಏನು ಮಾಡ್ತಾರೆ ಅದಲ್ಲ ಸರ್. ಅದಕ್ಕಿಂತ ಏನು ಪ್ರಮೋಷನ್ ಲೆವೆಲಲ್ಲಿ ಬೇಕಾದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ಒಂದು ಯಾವುದೋ ಕಂಟೆಸ್ಟ್ ಮಾಡಿ, ಕೂಪನ್ ಕೊಡಿ, ಟಾರ್ಗೆಟ್ ಆಡಿಯನ್ಸ್ ನೀವಾಗ ಫ್ಯಾಮಿಲಿಗೇನೆ. ನಾವೀಗ ಮೀಟ್ ಆ್ಯಂಡ್ ಗ್ರೀಟ್ ಅಂತ ಮಾಡ್ತಾ ಇದ್ದೀವಿ, ಅಲ್ಲಿ ಹೆಂಗಸರು ಬರ್ತಾ ಇದ್ದಾರೆ, ಒಂದು ಮೇಡಮ್ ಜೊತೆ ಅವ್ರು ಮಾತಾಡ್ತಾರೆ, ಒಂದು ಅವರಿಗೂ ಆ ಖುಷಿ ಇರುತ್ತೆ. ಆ್ಯಂಡ್ ಆಮೇಲೆ ಗೀತಾ ಅವ್ರು ಹೆಂಗೆ ಮಾಡಿದ್ದಾರೆ ಅಂತ ಆ ಸಿನಿಮಾಕ್ಕೆ ಹೋಗ್ತಾರೆ, ಅಲ್ಲಿ 110% ಐ ಆಮ್ ಶ್ಯೂರ್ ಈ ಸಬ್ಜೆಕ್ಟ್ ಹೆಂಗಸರಿಗೆ ಇಷ್ಟ ಆಗುತ್ತೆ. ಅಷ್ಟು ಆವಾಗ ಅವ್ರು ಇನ್ನೊಬ್ರು ಹೆಂಗಸರಿಗೆ ಹೇಳ್ತಾರೆ, ಅವರ ಮನೆಯವರು ನೋಡ್ತಾರೆ, ಹೀಗೆ ಸರ್ಕಲ್. ಈಗ ಕಟೇರನೇ ಎಕ್ಸಾಂಪಲ್ ಸರ್, ಆ ಒಂದು ಏನು ನಮ್ಮ ಮಣ್ಣು, ರೈತ, ದ್ಯಾಟ್ ಇಂಪ್ರೆಷನ್ ಈಸ್ ಕನೆಕ್ಟ್ ಆಯಿತು, ಕೊಂಡಿ ಆಗ್ತಾ ಹೋಯಿತು. ಅಥವಾ ಈಗ ಒಂದು ಮೊಟ್ಟೆಯ ಕತೆ ನೋಡಿದ್ರು ಅಷ್ಟೇ, ದಟ್ ಎಷ್ಟೋ ಸಿನಿಮಾಗಳು ಇಂಥದ್ದಿದೆ. ನಾವು ಅದು ಇದು ಅಂತ ಅಲ್ಲ, ಎಷ್ಟೋ ಸಿನಿಮಾ ಲೈಕ್ ಆದ್ದಕ್ಕೆ ಅದಕ್ಕೆ ಕೆಲವು ರೀಸನ್ಸ್ ಇಲ್ಲ ಸರ್. ಈಗ ನಾನು ಬಾಂಬೆಯಲ್ಲಿ ಕೆಲವು ಕಲಿತ ಡೈರೆಕ್ಟರ್ಗಳು ಹೇಳೋದು, ಒಂದ್ಸಲ ನೀನು ಆಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನು ಪಬ್ಲಿಸಿಟಿ ಪಬ್ಲಿಸಿಟಿ ಅಂದ್ರೆ ನೋಡಿದವರೇ ನೋಡುಗರಿಗೆ ಇನ್ಸ್ಪೈರ್ ಮಾಡಬೇಕು. ಆ ಸಿನಿಮಾ ಚೆನ್ನಾಗಿದೆ. ಈಗ ಹನುಮ ಸಿನಿಮಾ ನಡೀತಾ ಇದೆ, ಅವ್ರೇನು ಅಂಥದ್ದೇನು ಎಲ್ಲೋ ಅಲ್ಲಿ ಹಾಗಿದೆ ಹೀಗಿದೆ ಅಂತ ಹೇಳಿಲ್ಲ, ಬಟ್ ಅದು ಚೆನ್ನಾಗಿದೆ ಅನ್ನೋದು ಎಲ್ಲ ಕಡೆಯಿಂದ ಬರ್ತಾರೆ ಅಷ್ಟೇ ಸರ್. ಚೆನ್ನಾಗಿದೆ ಅಂತ ಹೇಳಿ ಒಂದೇ ಮಾತು ಅಷ್ಟೇ ಸರ್, ಅದು ಯಾಕೆ ಏನು ಅಂತ ಏನು ಬೇಡ. ಆಮೇಲೆ ಅದನ್ನ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತಲ್ಲ, ಅದು ಫಸ್ಟ್ ಡೇನೇ ಚೆನ್ನಾಗಿಲ್ಲ ಅಂತ ಬಂದು ಅದ್ರ ಕತೆ ಅಲ್ಲಿಗೆ ಮುಗಿತದೆ. ಹೌದು, ಹಿಂಗಾಗುತ್ತೆ. ಎಷ್ಟೋ ದಾಮ್ ಧೂಮ್ ಮಾಡಿದ ಪ್ರಮೋಷನ್ ಮಾಡಿನೂ ಅದು ಆಡಿಯನ್ಸಿಗೆ ಅದೊಂದು ಸ್ಪಾರ್ಕ್ ಬಂದಿಲ್ಲ ಅಂತ ಹೇಳಿದ್ರೆ ವರ್ಕ್ ಆಗಲ್ಲ ಸರ್. ಸೊ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ಸ್ ಅ ಲಾಟ್ ನೀವು ಮೇಡಮ್ಗೆ. ಯಾಕಂದ್ರೆ ನೀವು ಜೀವನದ ಒಳಗಿನ ಈ ಕೆಲವು ಪ್ರಸಂಗಗಳನ್ನು ಇಟ್ಕೊಂಡು ಒಂದು ಕಥೆ ಹೆಣೆಯುವ ಕೆಲಸ ಮಾಡಿದ್ದೀರಿ. ಬಹುಶಃ ಕಥೆಯನ್ನು ನಾವು ಅಲ್ಲೇ ಹುಡುಕ್ಬೇಕು, ಬದುಕಲ್ಲೇ ಹುಡುಕ್ಬೇಕು, ನಮ್ಮ ಬಾಲ್ಯದಲ್ಲಿ ಹುಡುಕ್ಬೇಕು, ಹಳ್ಳಿಯಲ್ಲಿ ಹುಡುಕ್ಬೇಕು, ಎಲ್ಲ ಅಲ್ಲಲ್ಲೇ ಇದೆ ಕಥೆಗಳು. ಆದರೆ ಕಥೆ ಇಲ್ಲ ಅಂತ ಹೇಳಿ ಇವರೆಲ್ಲ ಬೇರೆ ಬೇರೆ ಸಿಡಿಗಳನ್ನು ಹುಡ್ಕೊಂಡು ಹೋಗ್ತಾರೆ. ಹೌದು, ಅದಲ್ಲ ಅದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ಸರ್. ನಿಮ್ಮದು ಸಪೋರ್ಟ್ ಇರಲಿ, ಚೆನ್ನಾಗಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.